ಸರ್, ಇವತ್ತು ಬಾಗ್ಲೂರಿನ ಒಂದು ದೇವಸ್ಥಾನದಲ್ಲಿ ಕುರುಬರ ಸ್ವಾಮೀಜಿ ಈಶ್ವರಾನಂದ ಸ್ವಾಮೀಜಿ ದೇವಸ್ಥಾನದೊಳಗಡೆ ಪ್ರವೇಶ ಮಾಡಿದ ಬಳಿಕ ದೇವಸ್ಥಾನ ತೊಳೆದಿದ್ದಾರೆ ಅನ್ನುವಂತ ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ಇಲ್ಲ, ಅದು ನನ್ನ ಗಮನಕ್ಕೆ ಬಂದಿಲ್ಲ. ಅದು ವಿಚಾರಿಸ್ತೀನಿ. ಯಾಕಂದ್ರೆ ಎಲ್ಲವನ್ನೂ ಕೂಡ ಪೊಲೀಸು ರೆಗ್ಯುಲೇಟ್ ಮಾಡೋದಿಲ್ಲ. ಅವ್ರು ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟು ಈ ರೀತಿ ಆಗಿದೆ ಅಂದಾಗ ಸ್ವಾಮೀಜಿ ಆಗ್ಲಿ ಅಥವಾ ಬೇರೆ ಯಾರೇ ಆಗ್ಲಿ ಅದನ್ನು ಯಾವ ಕಾರಣಕ್ಕಾಗಿದೆ ಏನು ಅಂತ ಹೇಳಿ ವಿಚಾರ ಮಾಡ್ತಾರೆ. ಅದನ್ನು ನನಗೆ ಗಮನದಲ್ಲಿ ಬಂದಿಲ್ಲ ಇನ್ನೂ ಕೂಡ. ನೋಡ್ತೀನಿ, ಅದೇನಾದ್ರೂ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದು ವಿಚಾರ ಆದ್ರೆ ಸ್ವಾಮೀಜಿಗಳು ಜಾತಿಯನ್ನು ಇಟ್ಕೊಂಡು ಈ ರೀತಿ ಮಾಡ್ತಿದ್ದಾರೆ, ಎಷ್ಟು ಸರಿ ಗೊತ್ತಿಲ್ಲ ನನಗೆ. ಅದು ಗೊತ್ತಿಲ್ಲ. ಅದನ್ನ ಅವರು ಹ್ಯಾಂಡಲ್ ಮಾಡಬೇಕಾಗಿರೋರು ಮುಜರಾಯಿ ಇಲಾಖೆನವ್ರು ಹ್ಯಾಂಡಲ್ ಮಾಡಬೇಕು. ನಮ್ಮ ಪೊಲೀಸಿಗೆ ಬರೋದು ಆಮೇಲೆ ಅಲ್ವಾ. ಏನಾರ ಗಲಾಟೆ ಆದ್ರೆ ಅಥವಾ ಏನಾದ್ರೂ ಯಾರಾದ್ರೂ ಕಂಪ್ಲೇಂಟ್ ಕೊಟ್ರೆ ಅದನ್ನ ವಿಚಾರಿಸ್ತಾರೆ. ಇದು ಮುಜರಾಯಿ ಇಲಾಖೆನವ್ರು ನೋಡಬೇಕು. ನಾನು ಮಾತಾಡ್ತೇನೆ. ಇದು ಸಾಮಾಜಿಕವಾದಂತ ವಿಚಾರ, ಸೋಷಿಯಲ್ ಪ್ರಾಬ್ಲಮ್ ಇದು. ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅದನ್ನ ಇಲಾಖೆಯವರು ಮಾಡಬೇಕು. ಗಂಭೀರವಾಗಿ ಇದು ವಿಷಯ ಇತ್ತು ಅಂದ್ರೆ ಅದನ್ನ ಇಲಾಖೆಯವರು ಸಂಬಂಧಪಟ್ಟವರು, ಇಲಾಖೆಯವರು ಅಂದ್ರೆ ಯಾರು ಸಂಬಂಧಪಟ್ಟವರು ಅದನ್ನ ಬಗೆಹರಿಸಬೇಕಾಗ್ತದೆ. ಬೇರೆ ಹಂತಕ್ಕೆ ಹೋಯ್ತು ಅಂದ್ರೆ ಇದನ್ನ ನಾವು ಸೋಷಿಯಲ್ ಪ್ರಾಬ್ಲಮ್ ಅಂತ ತಗೊಂಡು ಸರ್ಕಾರದಲ್ಲಿ ವಿಚಾರ ಮಾಡ್ತೀವಿ. ಸರ್, 7ನೇ ತಾರೀಕು ದೆಹಲಿಗೆ ಹೋಗ್ತಾ ಇದ್ದಾರೆ, ಎಲ್ಲ ಕಾಂಗ್ರೆಸ್ನವರು ಹೋಗ್ಬೇಕು ಅಂತ ಪ್ರತಿಭಟನೆ ಮಾಡಿ. ಈ ಮೂಲತಃ ನಾವು ದೆಹಲಿಗೆ ಹೋಗಬೇಕು ಅಂತೇಳಿ ತೀರ್ಮಾನ ಮಾಡಿರ್ತಕ್ಕಂಥದ್ದು ನಮಗೆ ಅನ್ಯಾಯ ಆಗಿದೆ. ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗಿದೆ. ಬರಗಾಲದಲ್ಲಿ ಕೂಡ ಬರಕ್ಕೆ ಸಹಾಯ ಮಾಡ್ತಕ್ಕಂಥದ್ದು, ಪ್ರವಾಹ ಬಂದಾಗ ಸಹಾಯ ಮಾಡ್ತಕ್ಕಂಥದ್ದು, ಕೆಲವು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಈ ನಿಯಮಗಳಿದಾವೆ. NDRF ಇರ್ಬೋದು ಅಥವಾ ಬೇರೆ ರೀತಿಯಲ್ಲಿ ಸ್ಪೆಷಲ್ ಪ್ರಾವಿಷನ್ ಮೇಲೆ ಅಸಿಸ್ಟೆನ್ಸ್ ಕೊಡ್ತಕ್ಕಂಥದ್ದು ಇರ್ಬೋದು, ಅದು ಇದೆ. ಅದನ್ನು ಕೂಡ ಲೆಕ್ಕಿಸದೆ ಜನ ಕಷ್ಟದಲ್ಲಿದ್ದಾರಪ್ಪ, ನಮಗೆ ನಷ್ಟ ಆಗಿದೆ, ನಮಗೆ ಸಹಾಯ ಮಾಡಿ ಅಂತೇಳಿ ನಾವು ಕೇಳಿದಾಗ ಅವರು ಏನು ಕೂಡ ಸ್ಪಂದನೆ ಮಾಡಿಲ್ಲ. ಮುಖ್ಯಮಂತ್ರಿಗಳು ಹೋಗಿ ಭೇಟಿ ಮಾಡಿದಾಗ ಡಿಸೆಂಬರ್ 23ನೇ ತಾರೀಕೆ, ಅದಕ್ಕೆ ಮೊದಲೇ ಭೇಟಿ ಮಾಡಿದ್ರು. ಗೃಹ ಸಚಿವರು 23ನೇ ತಾರೀಕು ಡಿಸೆಂಬರ್ ನಾನು ಸಭೆ ಕರೆದು ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ರಂತ. ಅದು ಕ್ಯಾಬಿನೆಟ್ ಅಲ್ಲಿ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ರು. ಅದು ಏನೂ ಆಗಿಲ್ಲ. ಜೊತೆಗೆ ನಮಗೆ NDRF ನಲ್ಲಿ ನಮಗೆ ವರ್ಷಕ್ಕೆ ಇಷ್ಟು ಕೊಡಬೇಕು ಅಂತೇಳಿ ಒಂದು ನಿಯಮ ಮಾಡಿದ್ದಾರೆ, ಅದು ಕೂಡ ಬಂದಿಲ್ಲ. ನಾವು ಪ್ರವಾಹಕ್ಕೆ ಸ್ಪೆಷಲ್ ಆಗಿ ಕೊಡಿ ಅಂತ ಕೇಳಿದ್ದು ಬಂದಿಲ್ಲ, ಇದು ಬರಗಾಲಕ್ಕೆ. ಆಮೇಲೆ ಈ NDRF ಬಂದಿಲ್ಲ. ಒಂದು. ಎರಡನೇದು, ನಾವು ಇಡೀ ದೇಶದಲ್ಲಿ GST ಕಟ್ಟೋದ್ರಲ್ಲಿ 2ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಬಿಟ್ರೆ ನಾವೇ ಸೆಕೆಂಡ್ ಪೊಸಿಷನ್ ಅಲ್ಲಿ ಇರೋರು. ಅದರದ್ದು ಸರ್ಟನ್ ಪರ್ಸೆಂಟೇಜ್ ಬರಬೇಕು ಅಂತ ಕೇಂದ್ರ ರಾಜ್ಯಕ್ಕೆ ಕೊಡಬೇಕು ಅಂತ ಹೇಳಿದಾರಲ್ವಾ, ಅದನ್ನು ಕೂಡ ನಮಗೆ ಸಂಪೂರ್ಣವಾಗಿ ಕೊಟ್ಟಿಲ್ಲ. ಆಮೇಲೆ ಕೇಂದ್ರದಿಂದ ಬರ್ತಕ್ಕಂಥ ಗ್ರಾಂಟ್ಸ್ ಏನಿದೆ, 60-40 ಇರ್ಬೋದು, 50-50 ಇರ್ಬೋದು, ಈ ಎಲ್ಲ ಗ್ರಾಂಟ್ಸ್ಗಳು ನಮಗೆ ಕೊಡಬೇಕಾಗ್ತದೆ. ಅದನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಮಲತಾಯಿ ಧೋರಣೆಯನ್ನ ತೋರಿಸ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ನಾವು ಅನೇಕ ಸಂದರ್ಭದಲ್ಲಿ ನಮ್ಮ ಮಂತ್ರಿಗಳು ಹೋಗಿ ಅವ್ರನ್ನ ಭೇಟಿ ಮಾಡಕ್ಕೆ ಹೋದ್ರೆ ಕೂಡ ಅವ್ರಿಗೆ ಅಪಾಯಿಂಟ್ಮೆಂಟ್ಸ್ ಕೊಡೋದಿಲ್ಲ. ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರು. ಅದು ಅವ್ರ ಕಿವಿಗೆ ಬಿದ್ದಿಲ್ಲ. ಅದಕ್ಕೆ ಒಂದು ಪ್ರತಿಭಟನೆಯನ್ನ ದೆಹಲಿಯಲ್ಲೇ ಹೋಗಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಸರ್ಕಾರ, ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಹೋಗ್ತೇವೆ. ಸರ್, ನೀವು ದೆಹಲಿಗೆ ಹೋಗ್ತಿದ್ದೀರಾ, ಬಟ್ ಬಿಜೆಪಿನವರು ಇಲ್ಲೇ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬರ ಪರಿಹಾರ ಕೊಟ್ಟಿಲ್ಲ, ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಅವರಿಗೆ ಯಾವ ನೈತಿಕತೆ ಇದೆಯೋ ಗೊತ್ತಿಲ್ಲಪ್ಪ. ಬರ ಪರಿಹಾರ ಕೊಟ್ಟಿಲ್ಲ ಅಂದ್ರೆ ಅವರೇ ಕೊಟ್ಟಿಲ್ಲ, ಕೇಂದ್ರ ಸರ್ಕಾರನೇ ಕೊಟ್ಟಿಲ್ಲಲ್ಲ. ನಾವು ಕೊಡೋದನ್ನ ಈಗಾಗಲೇ ರೈತರಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದು, ಈಗ 650 ಕೋಟಿ ನಾವು ರಿಲೀಸ್ ಮಾಡಿ ಪ್ರತಿಯೊಂದು ರೈತರಿಗೆ ಅವ್ರ ಅಕೌಂಟಿಗೆ ಹಣ ಟ್ರಾನ್ಸ್ಫರ್ ಮಾಡಿದೀವಿ. ಬರಗಾಲಕ್ಕೆ ಪ್ರತಿಯೊಂದು ಜಿಲ್ಲಾಧಿಕಾರಿಗಳ ಹತ್ರ ಹಣ ಕೊಟ್ಟಿದ್ದೀವಿ. 545 ಕೋಟಿ ರೂಪಾಯಿ ಜಿಲ್ಲಾಧಿಕಾರಿಗಳ ಹತ್ರ ಈಗ ಹಣ ಕೊಟ್ಟಿದ್ದೀವಿ. ಇಮಿಡಿಯೇಟ್ ಆಗಿ ನಾವು ಕೇಂದ್ರಕ್ಕೆ ಕಾಯಕ್ಕಾಗೋದಿಲ್ಲಪ್ಪ, ಇಮಿಡಿಯೇಟ್ ಆಗಿ ಏನೇನು ಕಷ್ಟ ಇದೆ ಜನಗಳಿಗೆ ಅದಕ್ಕೆ ಉಪಯೋಗ ಮಾಡಿ ಅಂತ ಹೇಳಿ ಕುಡಿಯೋ ನೀರಿಗಿರ್ಬೋದು, ಕಾಮಗಾರಿಗಳಿಗಿರ್ಬೋದು, ಅದಕ್ಕೆ ಹಣ ಕೊಟ್ಟಿದ್ದೇವೆ. ಇದೆಲ್ಲ ನಾವು ರಾಜ್ಯ ಸರ್ಕಾರ ಎಷ್ಟು ಮಾಡಬಹುದು ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಆದ್ರೆ ಕೇಂದ್ರ ಸರ್ಕಾರದಲ್ಲಿ ಕೊಡಲಿಲ್ಲ ಅಂತ ಹೇಳಿದಾಗ ಈ ಫೆಡರಲ್ ಸಿಸ್ಟಮ್ನಲ್ಲಿ ಏನಾಗ್ತಾ ಇದೆ ಅನ್ನೋದು ಪ್ರಶ್ನೆ.
ಅದಕ್ಕೆ ಇವರು ಇಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂದ್ರೆ ಏನು ನೈತಿಕತೆ ಇದೆಯೋ ಗೊತ್ತಿಲ್ಲ ನನಗೆ. ವಿಪಕ್ಷ ನಾಯಕ ಅಶೋಕ್ ಹೇಳ್ತಿದ್ದಾರೆ, ನಾನು ಕಂದಾಯ ಸಚಿವ ಆಗಿದ್ದೆ, ಮೊದಲು ನಾವು ಬಿಡ್ತಿದ್ದು, ಆಮೇಲೆ ಕೇಂದ್ರ ಸರ್ಕಾರದ್ದು. ಹೌದು, ಈಗ ನಾವು ಬಿಟ್ಟಿದ್ದೇವಲ್ಲ, ಈಗ ನಾವು ಬಿಟ್ಟಿದ್ದೇವಲ್ಲ, ನಾವೇನು ಬಿಡದೇ ಇಲ್ವಲ್ಲ, ನಾವು ಬಿಟ್ಟಿದ್ದೇವೆ. ಅದನ್ನ ಈಗ ಕೊಡ್ಲಿ ಅವರು. ಅದಕ್ಕಾದ್ರೂ ಅವರ 27 ಜನ ಶಾಸಕರೇನಿದ್ದಾರೆ, ಎಂಪಿಗಳು, ಅವ್ರು ಕೊಡ್ಲಿ ಅಲ್ಲ. ಹೋಗಿ ಅಲ್ಲಿ ಪ್ರಧಾನಮಂತ್ರಿ ಹತ್ರ, ಗೃಹ ಸಚಿವರ ಹತ್ರ, ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ಕೊಡಿ, ಲೆಜಿಟಿಮೇಟ್ ಆಗಿ ಕೊಡಿ. ನಮ್ಗೆ ಸ್ಪೆಷಲ್ ಆಗಿ ಕೊಡೋದು ಬೇಡ, ನೀವು ಕೊಡೋದಿಲ್ಲ ಅಂತ ಗೊತ್ತು ನಮ್ಗೆ. ಆದ್ರೆ ನೀವು ಸ್ಪೆಷಲ್ ಆಗಿ ಏನು ಕೇಳ್ತಾ ಇಲ್ವಲ್ಲ, ನಾವು ನಮಗೆ ಕೊಡಬೇಕಾದ ಹಣ ಕೊಡಿ ಅಂತ ಕೇಳ್ತಾ ಇದೀವಿ ಅಷ್ಟೇ. ಅವ್ರು ಹೇಳ್ತಾ ಇರೋದು ರಾಜ್ಯ ಸರ್ಕಾರ ದಿವಾಳಿ ಆಗಿದೆ, ಅದಕ್ಕೆ ಬಿಡುಗಡೆ ಮಾಡಕ್ ಹಣ ಇಲ್ಲ ಅನ್ನೋ ಮಾತನ್ನ. ಬಿಡುಗಡೆ ಆಗಿದೆಯಲ್ರಿ, ದಿವಾಳಿ ಆಗಿದ್ರೆ ಬಿಡುಗಡೆ ಆಗ್ತದಾ? ಈಗ ನಾವು 2,000 ರೂಪಾಯಿ ರೈತರಿಗೆ ಕೊಟ್ಟಿದ್ದೀವಿ, ಬಿಡುಗಡೆ ಆಗಿದೆ, ಅವ್ರ ಅಕೌಂಟ್ಗೆ ಹೋಗಿದೆ, ಇಟ್ ಈಸ್ ಎ ಫ್ಯಾಕ್ಟ್. ಆಮೇಲೆ ನಾವು GCಗಳಿಗೆ ಹಣ ಕೊಟ್ಟಿದ್ದೀವಿ, ಇಟ್ ಈಸ್ ಎ ಫ್ಯಾಕ್ಟ್. ಅದನ್ನ ಯಾವುದು ಹೈಡ್ ಮಾಡೋವಂಥದ್ದು ಏನಿಲ್ವಲ್ಲ. ಜಿಲ್ಲಾಧಿಕಾರಿಗಳ ಹತ್ರ ನಾವು ಅವರ PD ಅಕೌಂಟ್ ಅಲ್ಲಿ ಹಣ ಇಟ್ಟಿದ್ದೇವೆ, ಇಟ್ಸ್ ಎ ಫ್ಯಾಕ್ಟ್. ರಿಲೀಸ್ ಮಾಡಿರೋದು ಇಸ್ ಎ ಫ್ಯಾಕ್ಟ್, ಇಟ್ಸ್ ಆಲ್ ಇನ್ ಬ್ಲಾಕ್ ಅಂಡ್ ವೈಟ್. ಇದನ್ನು ಇನ್ನೂ ಮಾಡಿಲ್ಲ ಅಥವಾ ದಿವಾಳಿ ಎದ್ದೋಗಿದೆ ಅಂತ ಹೇಳಿ ರಾಜಕೀಯ ಕಾರಣಕ್ಕೆ ಹೇಳಿಕೆಗಳು ಕೊಟ್ರೆ ಅದಕ್ಕೆ ಏನು ಅರ್ಥ ಇರೋಲ್ಲ. ಥ್ಯಾಂಕ್ ಯು ಸರ್. ಇನ್ನೊಂದು ಸರ್, ಇದು ಮೊದಲನೇ ಪಟ್ಟಿ ಯಾವಾಗ ಬರಬಹುದು ಸರ್? ಕಾಂಗ್ರೆಸ್ 15 ಜನರದ್ದು ಪಟ್ಟಿ ಇಲ್ಲ, ಆದಷ್ಟು ಶೀಘ್ರವಾಗಿ. ನಾವು ಡೆಲ್ಲಿಗೆ ಹೋಗ್ತೀವಲ್ಲ, ಅಲ್ಲಿ ಅಧ್ಯಕ್ಷರು ಮತ್ತೆ ನಮ್ಮ CLP ನಾಯಕರು, ಮುಖ್ಯಮಂತ್ರಿಗಳು ಮಾತಾಡಿಕೊಂಡು ತೀರ್ಮಾನ ಮಾಡ್ತಾರೆ. ಸಿಂಗಲ್ ಹೆಸರು ಇರ್ತಕ್ಕಂಥದ್ದು ಫೈನಲ್ ಆಗಿದೆ. ಅದೆಲ್ಲ ಅಪ್ರೂವ್ ಆಗ್ಬೇಕಲ್ಲ. ನಮ್ಮಲ್ಲಿ ಪ್ರೊಸೀಜರ್ ಸಿಂಗಲ್ ಹೆಸರಿದ್ರು ಕೂಡ ಅದು ಸ್ಕ್ರೀನಿಂಗ್ ಕಮಿಟಿ ಮುಂದೆ ಹೋಗಬೇಕು, ಅದಾದ್ಮೇಲೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಮುಂದೆ ಹೋಗಬೇಕು. ಅವೆರಡು ಅಪ್ರೂವ್ ಮಾಡಿದ್ಮೇಲೆ ಅವರು ಪ್ರಕಟಣೆ ಮಾಡ್ತಾರೆ. ಅಲ್ಲಿ ತನಕ ಸಿಂಗಲ್ ಹೆಸರಿದ್ರು ಕೂಡ ಮಾಡೋದಿಲ್ಲ. ಮೊದಲ ಪಟ್ಟಿ ಯಾವಾಗ ಬರ್ಬೋದು ಸರ್? ಆದಷ್ಟು ಬೇಗ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. ನಾವು ಕಾಯ್ತಾ ಇದ್ದೀವಿ. ಅಲ್ಲಲ್ಲ, ನಾವು ಕಾಯ್ತಾ ಇದ್ದೀವಿ, ಯಾಕೆಂದ್ರೆ ನಾವು ಕೆಲಸ ಮಾಡ್ಬೇಕಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.